ನಮಸ್ಕಾರ, ನಾನಿದ್ದೀನಿ ಇವತ್ತು ನಮ್ಮ ನಗರೇಶ್ವರ ಶಾಲೆಯಲ್ಲಿ. ನಗರೇಶ್ವರ ಶಾಲೆಯಲ್ಲಿ ಏನು ನಡೀತಿದೆ ಅಂತಂದ್ರೆ, ನಮ್ಮ ಕಮ್ಯುನಿಟಿ ಕನೆಕ್ಟರ್ಸ್ ಕಡೆಯಿಂದ ವಿಶೇಷವಾದ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇವತ್ತು ನಡೀತಾ ಇದೆ. ನನ್ನ ವತಿಯಿಂದ ಹಾಗೂ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನ ಬಯಸುತ್ತೇನೆ. ಸೊ ಈ ಒಂದು ಪ್ರೋಗ್ರಾಮ್ ಹೇಗೆ ನಡೀತಾ ಇದೆ, ಇದರಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂಡ್ ವ್ಯಾಕ್ಸಿನ್ ತಗೊಂಡಿರೋ ಮಕ್ಕಳು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ನಿಮ್ಮ ಹೆಸರು? ನವ್ಯ. ವ್ಯಾಕ್ಸಿನೇಷನ್ ತಗೊಂಡಿರಿ ನೀವು? ಹೌದ್ರಿ, ತಗೊಂಡಿರಿ. ಹೆಂಗೆ ಅನಿಸ್ಲತ್ತರ ವ್ಯಾಕ್ಸಿನೇಷನ್ ತಗೊಂಡು? ಚಂದ ಅನಿಸ್ಲತ್ತದ್ರಿ. ಏನ್ ಬಿ ಆಗಿಲ್ಲ. ಅಂದ್ರೆ ಏನು ನಿಮ್ಗೆ ಹಿಂಗೆ ಜ್ವರ ಬರೋದಾಗ್ಲಿ ಅಥವಾ ಅಲ್ಲಿ ಪೇನ್ ಆಗೋದಾಗ್ಲಿ ಏನಾದರೂ ಆಯ್ತಾ? ಇಲ್ರಿ, ಏನ್ ಬಿ ಆಗಿಲ್ಲ. ಚಂದ ಅನ್ಸ್ಲತ್ತದ. ಸೊ ಈ ವ್ಯಾಕ್ಸಿನೇಷನ್ ಎದಕ್ಕೆ ತಗೋಬೇಕು ನಾವು? ನಾವು ಇದು ಗರ್ಭ ಕಂಡದು ಇದು ಆಗಬಾರ್ದಂತ, ಏನು ಬಿ ತೊಂದರೆ ಆಗಬಾರ್ದಂತ ವ್ಯಾಕ್ಸಿನೇಷನ್ ತಗೋಬೇಕು. ಅದ್ರ ಸಲುವಾಗಿ ನೀವು ಫಸ್ಟ್ ಡೋಸ್ ತೊಗೊಂಡಿರಿ, ಇದು ಸೆಕೆಂಡ್ ಡೋಸ್ ತೊಗೊಂಡಿದ್ದವ್ರಿ, ಇದು ಸೆಕೆಂಡ್ ಡೋಸ್. ಇದ್ರೆ ನೋಡ್ತಾ ಇದ್ದೀರಲ್ಲ, ಇವತ್ತು ನಾವು ಕಮ್ಯುನಿಟಿ ಕನೆಕ್ಟರ್ಸ್ ಕಡೆಯಿಂದ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ನಮಸ್ತೆ ಸರ್, ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಪ್ರೋಗ್ರಾಮ್ ಏನಂದರೆ, ಒಂದು ಹೆಣ್ಮಕ್ಳ ಟೀಮ್, ಒಂದು 20 ಜನ ಹೆಣ್ಮಕ್ಳು ಸೇರಿಕೊಂಡು ಇವತ್ತು ನಾಳೆ ಏನು ಕಿಟಿ ಪಾರ್ಟಿ ಅಂತೆಲ್ಲ ಮಾಡ್ತಾರೆ, ಅದು ಮಾಡಲಾರ್ದೇ ಸಮಾಜ ಸೇವೆ ಏನಾದ್ರು ಮಾಡಬೇಕು, ಯಾರಲ್ಲೂ ಮಾಡಲಾರ್ದಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಒಂದು 3-4 ತಿಂಗಳ ಟೈಮ್ ಪಾಸ್ ಆಯ್ತು ಹಂಗೆ. ಅವಾಗ ಅದರಲ್ಲಿ ಒಬ್ಬರು ಡಾಕ್ಟರ್ ಇದ್ದರು. ಆ ಡಾಕ್ಟರ್ ಸಜೆಷನ್ ಮಾಡಿದ್ರು ಹೆಣ್ಮಕ್ಳಿಗೆ HPV ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂತೇಳಿ. ಯಾಕಂದರೆ ಗೌರ್ಮೆಂಟ್ಲಿಂದ ಆಗಬೇಕಾಗಿದ್ದ ಕಾರ್ಯಕ್ರಮ ಆಗ್ತಾಯಿಲ್ಲ, ಡಿಲೇ ಆಗ್ತಾಯಿದೆ. ಮತ್ತು ಇಂಡಿವಿಜುವಲ್ ಮಾಡಿಸ್ಕೋಬೇಕಂತಂದರೆ ಅವೇರ್ನೆಸ್ ಇಲ್ಲ. ಆಮೇಲೆ ಅದಕ್ಕೆ ಖರ್ಚು ಭಾಳ ಇದೆ. ಒಂದು ವ್ಯಾಕ್ಸಿನೇಷನ್ಗೆ ಹಾಸ್ಪಿಟಲ್ಗೆ ಹೋದರೆ 3,000 ಇಂದ 4,000 ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳ್ತಾರೆ. ನಾನು ನನ್ನ ಮಕ್ಕಳಿಗೆ ಮಾಡಿಸಿದಾಗ 2,500 ಬಂದಿತ್ತು ಒಂದೊಂದು ಸಲಕ್ಕೆ. ಹಾಗಾಗಿ ನಾವು ಅಂದ್ಕೊಂಡು ಈ ಬಡ ಹುಡುಗರಿಗೆ ಮಾಡ್ಲಿಕ್ಕೆ ಆಗಲ್ಲ, ಇದಕ್ಕೆ ಏನಾರು ಮಾಡ್ಬೋದೇನೋ ಅಂತ ಅಂದ್ಕೊಂಡು ಎಲ್ಲ ಹೆಣ್ಮಕ್ಳು ಸೇರಿ ಅದೊಂದು ಪ್ಲಾನ್. ಎಲ್ಲ ಇವತ್ತಿನ ವ್ಯಾಕ್ಸಿನೇಷನ್ ಕ್ಯಾಂಪಿಗೆ ಆದಿತ್ಯ ಹಾಸ್ಪಿಟಲ್ ನನ್ನ ಸ್ಟಾಫೇ ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದೆ. ಧನ್ಯವಾದ. Born in 1965 to his parents, Sri Rudrappa Patil and Srimati Malikama Patil. Dr. Patil Mohammed Rajkaran, MBBS, MD, ECH, is from agricultural family. Joined the Karnataka state government.
1985 and working till today. In a cherished legacy for 35 years, has worked in various capacities as medical officer for Central Prison, Taluk Hospital, District Hospital, and has rendered services to the rural poor population. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಡಾಕ್ಟರ್ ಓಂಪ್ರಕಾಶ್ ಪಾಟೀಲ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನ ಭಾಷಣ ಮಾತನಾಡಬೇಕೆಂದು ಹೇಳಿದರು. ಈ ಕಾರ್ಯಕ್ರಮ ಕಮ್ಯುನಿಟಿ ಕನೆಕ್ಟರ್ಸ್, ನಗರೇಶ್ವರ ವೆಲ್ಫೇರ್ ಸೊಸೈಟಿ, ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, HDR ಹೆಲ್ತ್ ಕೇರ್ ಫೌಂಡೇಶನ್ ವತಿಯಿಂದ ಅವೇರ್ನೆಸ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದು ಒಳ್ಳೆಯದು. ಫಸ್ಟ್ ಥಿಂಗ್ ಅಂತಂದರೆ ಇಮ್ಯುನೈಸೇಷನ್ ಏನಂದರೆ ಏನಂತ ಹೇಳ್ತೀನಿ ನಾನು. ಇಮ್ಯುನೈಸೇಷನ್ ಅಂತಂದರೆ ವಿ ಗಿವ್ ಐದರ್ ಇಂಜೆಕ್ಷನ್ಸ್ ಆರ್ ಡ್ರಾಪ್ಸ್ ಮುಖಾಂತರ ಆ ಕಾಯಿಲೆಯನ್ನು ಬಾಡಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ ತಡೆಗಟ್ಟುವಂತೆ ಮಾಡಬಹುದು. ಸೊ ಇದರಿಂದ ಈಗ ಆಲ್ರೆಡಿ 2-3 ಕಾಯಿಲೆಗಳನ್ನು ಇರಾಡಿಕೇಟ್ ಮಾಡಿದ್ದೀವಿ. ಸ್ಮಾಲ್ ಪಾಕ್ಸು, ಪೋಲಿಯೋ, ಟಿಟನಸ್ನ ಆಲ್ಮೋಸ್ಟ್ ಇರಾಡಿಕೇಟ್ ಆದಂಗಿದೆ. ಈ ಕಾರ್ಯಕ್ರಮ ಮೊದಲು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ದು 1978ರಲ್ಲಿ ಎಕ್ಸ್ಪಾಂಡೆಡ್ ಪ್ರೋಗ್ರಾಮ್ ಆಫ್ ಇಮ್ಯುನೈಸೇಷನ್ ಅಂತ ಸ್ಟಾರ್ಟ್ ಮಾಡಿದರು. ಅವಾಗ ಕೆಲವು ವ್ಯಾಕ್ಸಿನ್ಸ್ ಅಷ್ಟೇ ಇದ್ದು, ಎಲ್ಲ ಸ್ಕೂಲ್ಗಳಲ್ಲಿ ಕೊಡ್ತಿದ್ರು ಅಥವಾ ಹಾಸ್ಪಿಟಲ್ಗಳಲ್ಲಿದ್ದು. ಆಮೇಲೆ 85ರಲ್ಲಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಮಾಡಿದರು. ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತಂದರೆ ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡೋದಂತೇಳಿ. ಆವಾಗ 7-8 ಕಾಯಿಲೆಗೆ ಅಷ್ಟೇ ವ್ಯಾಕ್ಸಿನ್ಸ್ ಇತ್ತು. ಈಗ ಇವತ್ತಿನ ದಿವಸ ನಮ್ಮಲ್ಲಿ 12 ಡೇಂಜರಸ್ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ವ್ಯಾಕ್ಸಿನ್ಸ್ ಇದ್ದಾವೆ. ಅದರ ಮುಖಾಂತರ ನಾವು ಈ ಕಾಯಿಲೆಗಳನ್ನು ತಡೆಗಟ್ಬೋದು, ಅದರ ಕಾಂಪ್ಲಿಕೇಶನ್ಸ್ ಕಡಿಮೆ ಮಾಡ್ಬೋದು. ಈಗ ನಾವು ಇದರಲ್ಲಿ ಟ್ಯೂಬರ್ಕ್ಲೋಸಿಸ್ನ ಇರಾಡಿಕೇಟ್ ಮಾಡೋ ವಿಚಾರ ಇದೆ. ಈಗ ನಮ್ಮಲ್ಲಿ ಮೊದಲು ಕವರೇಜ್ 60-70% ಇತ್ತು. ಆವಾಗ NHM ನ್ಯಾಷನಲ್ ಹೆಲ್ತ್ ಮಿಷನ್ದವರು ಇಂದ್ರಧನುಷ್ ಕಾರ್ಯಕ್ರಮ ತಂದು ಯಾರ್ಯಾರಿಗೆ ಲಸಿಕೆಗಳು ತಪ್ಪಿದ್ದು ಅವ್ರಿಗೆಲ್ಲ ಕಂಡು ಹಿಡಿದು ಅವರಿಗೆಲ್ಲ ವ್ಯಾಕ್ಸಿನ್ ಮಾಡಿದ್ರು. 3 ವರ್ಷದಲ್ಲಿ ಎಲ್ಲ ಕವರ್ ಮಾಡಿದರು. ಈಗ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ 95% ಆಗಿದೆ. ನಮ್ಮ ಉದ್ದೇಶ ಏನಂತಂದರೆ 100% ಮಾಡಬೇಕಂತಿದೆ. ಎಲ್ಲರೂ ಕೋಆಪ್ರೇಟ್ ಮಾಡಬೇಕು, ಇಂಥ ಕಾರ್ಯಕ್ರಮವನ್ನು ಸಹಕಾರ ಮಾಡಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕಮ್ಯುನಿಟಿ ಕನೆಕ್ಟರ್ಸ್ ಮುಖಾಂತರ ಈ ಕಾರ್ಯಕ್ರಮವನ್ನು ಅಳವಡಿಸಿ 2ನೇ ಡೋಸ್ ಲಸಿಕೆಯನ್ನು ನಿಮಗೆಲ್ಲ ನಾವು ಸಮರ್ಪಿಸುತ್ತಾ ಇದ್ದೇವೆ. ಇದೆಲ್ಲದರ ಬಗ್ಗೆ ಲೀಡ್ ತಗೊಂಡು ಮಾಡಿದವರು ಕಮ್ಯುನಿಟಿ ಕನೆಕ್ಟರ್ಸ್. ತಗೊಂಡಾಗಿ ಚಪ್ಪಾಳೆ ತಟ್ಟಿ ನಮ್ಮ ಬೆಳಿಗ್ಗೆ ಅಡುಗೆ ಮಾಡ್ಕೊಂಡು ಎಲ್ಲರಿಗೂ ಟಿವಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಪಾರ್ಟಿಸ್ನಲ್ಲಿ ಉಳಿದ ದುಡ್ಡನ್ನ ಸಮೂಹವಾಗಿ ಕಲೆಕ್ಟ್ ಮಾಡಿ ನಿಮಗೆಲ್ಲರಿಗೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವಾಗ ತುಂಬಾ ಕಡಿಮೆ ಜನರಿಗೆ ಈ ಸೌಲಭ್ಯ ಸಿಕ್ಕಿದೆ. ಯಾಕಂದ್ರೆ ಗವರ್ಮೆಂಟ್ ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. 6 months ಬ್ಯಾಕ್ ಹೇಳ್ತಾ ಇದ್ರು ಗವರ್ಮೆಂಟ್ ಸ್ಟಾರ್ಟ್ ಆಗ್ಬೋದು ಅಂತ. ಅಲ್ಲಿ ಅದ್ರ ಬಗ್ಗೆ ತುಂಬಾ ಡೌಟ್ಸ್ಗಳಿದ್ದಾವೆ ಇನ್ನು. ಓಕೆ, ಯಾಕಂದ್ರೆ ಇದು ಈ ಒಂದು ಲಸಿಕೆ ಖರ್ಚು ನಿಮ್ಗೆಲ್ಲ ಗೊತ್ತಿರ್ಬೋದು ಅಥವಾ ನಿಮ್ಗೆ ಗೊತ್ತಿಲ್ಲ. 13 ರೂಪಾಯಿ ಇರುತ್ತೆ. ಅಂದ್ರೆ ಇವಾಗ 2 ಕೊಡ್ತಾ ಇದ್ದಾರೆ. ಇನ್ನೊಂದ್ರೆ 2,500 ರೂಪಾಯಿ 600 ರೂಪಾಯಿ ಖರ್ಚಿನ ಲಸಿಕೆಯನ್ನು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇದ್ರ ಬಗ್ಗೆ ನಿಮ್ಗೆಲ್ಲ ತಿಳುವಳಿಕೆ ಬಂದಿದೆ, ಹೌದಾ ಇಲ್ಲೋ? ಎಲ್ಲರಿಗೂ ಹೇಳಿರಿ, ನಿಮ್ಮ ಮನೆ ಎಲ್ಲರಿಗೂ ಹೇಳಿರಿ, ಅಕ್ಕದರಿಗೆ, ಇದೇ ತರ ಎಲ್ಲರಿಗೂ ಹೇಳ್ತಾ ಹೋಗ್ಬೇಕು. ಲಸಿಕೆ ತಗೊಂಡ್ರೆ ಕ್ಯಾನ್ಸರ್ ಸರ್ವಿಸ್ ಆಗೋದಿಲ್ಲ, ಇದನ್ನ ನಾವು ತಡೆಗಟ್ಟಬಹುದು. ಇದು ತಗೊಂಡ್ರೆ ಸೇಫ್ ಆಗಿದೆ ಹೇಳಲೇಬೇಕು ನೀವೆಲ್ಲರೂ. ಓಕೆ, ಇದೇ ಗೊತ್ತಾ? ಈ ನಮ್ಮ ಕಾರ್ಯಕ್ರಮಕ್ಕೆ ಸಿಕ್ಕಿರುವಂತ ಅವಾರ್ಡ್ ಬ್ಯಾಂಗ್ಳೂರ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಡಾಕ್ಟರ್ ಆದಂಥ ಆದಿತ್ಯ ಖಾಜಾ ಅವರು ಪರಿಚಯ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇವರು ಮೊದಲಿನಿಂದಲೂ ತುಂಬ ಪ್ರತಿಭಾವಂತರು. ಬೆಳೆಯುವ ಚಿಗುರು ಮೊಳಕೆಯಲ್ಲಿ ಅನ್ನುವ ಹಾಗೆ ಮೊದಲಿನಿಂದಲೂ ಆಟ ಪಾಠ ಎಲ್ಲದರಲ್ಲೂ ಮುಂದೆ. ಇವರು ತಮ್ಮ ಮಿಡಲ್ ಸ್ಕೂಲನ್ನು ಮಣಿಪಾಲಲ್ಲಿ ಮುಗಿಸಿದ್ದಾರೆ. ಹೈಸ್ಕೂಲ್ ಮತ್ತು PUCಯನ್ನು SBRನಲ್ಲಿ ಮುಗಿಸಿದ್ದಾರೆ. PUCಯಲ್ಲಿ ಕರ್ನಾಟಕ CETಯಲ್ಲಿ 70ನೇ ರ್ಯಾಂಕ್ ಪಡೆದು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಮಾಡಿ ಹೈದರಾಬಾದ್ಗೆ ಹೋಗಿ ಅಲ್ಲಿ ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ ಆ್ಯಂಡ್ ಟ್ರೋಮಾ ಸರ್ಜರಿಯಲ್ಲಿ ಟ್ರೈನಿಂಗ್ ಪಡೆದಿದ್ದಾರೆ. ಮುಂದೆ ಬಾಂಬೆನಲ್ಲಿ ಬೆಲ್ಜಿಯಂ ಬೇಸ್ಡ್ ಫೆಲೋಶಿಪ್ ಸಿಕಾಟ್ ಕಂಪ್ಲೀಟ್ ಮಾಡಿದ್ದಾರೆ. ಸೌತ್ ಕೊರಿಯಾದಲ್ಲಿ
ಕಾಂಪ್ಲೆಕ್ಸ್ ಟ್ರೋಮಾ, ಫ್ಯೂಚರ್ ಸರ್ಜರಿ ಆ್ಯಂಡ್ ಬೋನ್ ಇನ್ಫೆಕ್ಷನ್ ಸರ್ಜರಿ ಮಾಡಿದ್ದಾರೆ. ಇಂಗ್ಲೆಂಡ್ನಲ್ಲಿ ಆರ್ಥೋಪ್ಲಾಸ್ಟಿ ಆ್ಯಂಡ್ ಡಿಪ್ ನೀ ಫೆಲೋಶಿಪ್ ಮಾಡಿದ್ದಾರೆ. 31ನೇ ವಯಸ್ಸಿನಲ್ಲಿ FRCS ಎಕ್ಸಾಮ್ ಇನ್ ಆರ್ಥೋಪೆಡಿಕ್ ಮುಗಿಸಿದಂತಹ ಪ್ರಪಂಚದ ಕೆಲವು ಜನರಲ್ಲಿ ಇವರು ಒಬ್ಬರು. ನಮಸ್ಕಾರ. ಈ dignitaries on the dais and on the dais, big respects. And ಈ ಆಡಿಯನ್ಸ್ನ, ಈ ಟಾರ್ಗೆಟ್ ಆಡಿಯನ್ಸ್ನ ನೋಡ್ತಾ ಇದ್ರೆ ನಿಮಗೆ ಎಲ್ಲರೂ HPV ವ್ಯಾಕ್ಸಿನ್ ಬಗ್ಗೆ ತುಂಬಾ ಜನ ಬಹಳ ಹೇಳಿದ್ದಾರೆ. ಸೊ ನಾನು ಅದರಲ್ಲಿ ಜಾಸ್ತಿ ಇನ್ನೂ ಏನು ಎನ್ಫೋರ್ಸ್ ಮಾಡಲ್ಲ. ಬಟ್ ಈ ಆಪರ್ಚುನಿಟಿನ ನಾನು ಏನು ಯೂಸ್ ಮಾಡ್ತೀನಿ ಅಂತಂದ್ರೆ, ನೀವು ಯಾವ ಏಜ್ ಗ್ರೂಪ್ ಅಲ್ಲಿ ಇದ್ದೀರಾ, ಅಡೋಲಸೆಂಟ್ ಗರ್ಲ್ಸ್, ಇದೇ ಟೈಮಲ್ಲಿ ನಿಮ್ಮ ಆಕ್ಟಿವಿಟೀಸ್ನ ಸರಿ ಇಟ್ಕೊಂಡು ನೀವು ನಿಮ್ಮ ಬೋನ್ ಮಾಸ್ನೆಲ್ಲ ಸರಿ ಇಟ್ಕೊಂಡ್ರೆ ನಿಮಗೆ ಓಲ್ಡ್ ಏಜ್ ಆದಾಗ ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರ್ಸ್ ಮತ್ತೆ ಬೇರೆ ಬೋನ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಬರೋದಿಲ್ಲ. ಸೊ ಇದೇ ಪೀರಿಯಡ್ ಅಲ್ಲಿ ನೀವು ನಿಮ್ಮ ಆಕ್ಟಿವಿಟೀಸ್ ಸರಿ ಇಟ್ಕೊಂಡು, ಫಿಸಿಕಲ್ ಆಕ್ಟಿವಿಟೀಸ್, ಹೆಲ್ತ್ ನ ಕೇರ್ ಮಾಡಿಕೊಂಡು, ನಿಮ್ಮ ಪೀರಿಯಡ್ಸ್ ಸೈಕಲ್ಸ್ ಮಿಸ್ ಆಗದಂತೆ ಬೇರೆ ಹೆಲ್ತ್ ಅಲ್ಲೆಲ್ಲ ನೋಡ್ಕೊಂಡ್ರೆ ನಿಮ್ಗೆ ಓಲ್ಡ್ ಏಜ್ ಆದಾಗ 50-60 ಇಯರ್ಸ್ ಅಲ್ಲಿ ನಿಮ್ಮ ಬೋನ್ ಹೆಲ್ತ್ ಬಹಳ ಸೇಫ್, ಬಹಳ ಪ್ರೊಟೆಕ್ಷನ್ ಅದೆಲ್ಲ ಬಹಳ ಸಿಗುತ್ತೆ. ಇದು ಒಂಥರ ನಿಮ್ಗೆ ಅನಾಲಜಿ ಕೊಡ್ಬೇಕಂದ್ರೆ, ಬ್ಯಾಂಕ್ ಅಲ್ಲಿ ದುಡ್ಡು ಹಾಕಿದ್ರೆ ಈ ಏಜ್ ಅಲ್ಲಿ ನೀವು ಎಷ್ಟು ಲೋಡ್ ಮಾಡ್ಕೊಂಡು ಆಕ್ಟಿವಿಟೀಸ್ ಮೇಂಟೈನ್ ಮಾಡ್ತೀರಾ ಅಷ್ಟು ನಿಮ್ಗೆ ವಯಸ್ಸಾದಾಗ ನಿಮ್ಗೆ ಅಷ್ಟು ಯೂಸ್ ಆಗುತ್ತೆ ಇದು. ಸೊ ದ ಮೆಸೇಜ್ ದಟ್ ಐ ವಾಂಟ್ ಟು ಸೆಂಡ್ ಇಸ್ keep physically active, eat good food, maintain good nutrition, have a good diet, and that's pretty much it. Thank you. ಮಹನೀಯರು, ಇಂದು ನಮ್ಮ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಹೆಮ್ಮೆ ತರಿಸುವಂತಹ ವ್ಯಕ್ತಿಯೊಬ್ಬರು ಇದ್ದಾರೆ. ಅವರೇ ಶ್ರೀ ರಾಷ್ಟ್ರೀಯ ದೇಶಪಾಂಡೆ ಸರ್. ಕ್ಯಾನ್ಸರ್ ಎಂಬ ಭೀಕರ ಕಾಯಿಲೆಯನ್ನು ವಿರುದ್ಧ ಹೋರಾಡುತ್ತಿರುವ ಸಾವಿರಾರು ಜನರಿಗೆ ಜೀವನದ ಬೆಳಕು ತಂದುಕೊಟ್ಟಿರುವ ಮಹಾನ್ ವೈದ್ಯರು. ಪ್ರಸ್ತುತ ಕಲಬುರಗಿಯ ಬಿಟ್ವಾಯಿ BTS ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ನ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಇನ್ಚಾರ್ಜ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲಬುರಗಿಯಲ್ಲಿ ಏಜೆನ್ಸಿ ಶಹಬಾದ್ನ FCC ಶಾಲೆಯಲ್ಲಿ ವಿದ್ಯಾಭ್ಯಾಸ ಆರಂಭಿಸಿದ ಇವರು 2002 ಮೈಸೂರು ಮೆಡಿಕಲ್ ಕಾಲೇಜಿನಿಂದ MBBS ಪಡೆದು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. 2008ರಲ್ಲಿ ಮುಂಬೈನ ಬ್ರ್ಯಾಂಡ್ ಮೆಡಿಕಲ್ ಕಾಲೇಜ್ ಮತ್ತು ಸರ್ ಜೆ ಆಸ್ಪತ್ರೆಯಿಂದ MS ಜನರಲ್ ಸರ್ಜರಿ ಮತ್ತು 2013ರಲ್ಲಿ ಅಹಮದಾಬಾದ್ ಗುಜರಾತ್ ಕ್ಯಾನ್ಸರ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿಂದ MGH ಸರ್ಜಿಕಲ್ ಆಂಕಾಲಜಿ ಪದವಿ ಪಡೆದರು. ಇವರು ವಿಜಯವಾಡ ಮತ್ತು ಕಲಬುರಗಿಯ HCG ಆಸ್ಪತ್ರೆಯಲ್ಲಿ ಸಲಹೆಗಾರರಾಗಿ ಸೇವೆ ಸಲ್ಲಿಸಿ ಕಳೆದ 7 ವರ್ಷಗಳಿಂದ ಎಲ್ಲರಿಗೂ ನಮಸ್ಕಾರ. ವಾಸಿಮಾತೆಯ ಆಶೀರ್ವಾದ ಮತ್ತು ಎಲ್ಲ ಇಲ್ಲಿ ವೈದ್ಯರ ಮೇಲೆ, ಮಂಚದ ಮೇಲೆ ಕುಳಿತಿರೋ ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಈ ಒಂದು ಅವಕಾಶ, ನನಗೆ ಕ್ಯಾನ್ಸರ್ ಬಗ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನೀವೆಲ್ಲರಿಗೂ ನಾನು ಉಚಿತವಾಗಿ ಧನ್ಯವಾದಗಳು ಹೇಳ್ತೇನೆ. ಯಾಕಂದ್ರೆ ಈ ಕ್ಯಾನ್ಸರ್ ಬರೋ ದಿನಗಳಲ್ಲಿ ಇವಾಗ ಅಸಾಂಕ್ರಾಮಿಕ ರೋಗಗಳಲ್ಲಿ ನಾವು ಲೆಕ್ಕ ಹಾಕಿದ್ದೇವೆ ಅಂತಂದ್ರೆ BP, ಶುಗರ್, ಸ್ಟ್ರೋಕ್, ನೆಕ್ಸ್ಟ್ ನಾವು ಕ್ಯಾನ್ಸರ್ ಅಂತ ಪರಿಗಣಿಸ್ತೀವಿ. ಆದರೆ ಬರ ದಿನಗಳಲ್ಲಿ, ಬರ ದಶಮಾನಾಗಿ 2030 ನಂತರ ಕ್ಯಾನ್ಸರ್ ಅಗ್ರಸ್ಥಾನಕ್ಕೆ ಹೋಗ್ತದೆ ಅಂತ ಒಂದು ಭಯ ಇದೆ. ಅಂದ್ರೆ BP ಒಳ್ಳೆ ಮಾತ್ರ ಸಿಗ್ತಾ ಇದೆ, ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಟ್ರೀಟ್ಮೆಂಟ್ ಸರಿಯಾಗಿದೆ, ಇವೆರಡು ಕಂಟ್ರೋಲ್ ಆದರೆ ಸ್ಟ್ರೋಕ್ ಕಡಿಮೆ ಆಗ್ತದೆ, ಆದರೆ ಕ್ಯಾನ್ಸರ್ ಕಡಿಮೆ ಆಗ್ತಿಲ್ಲ. ಅದು ಕ್ಯಾನ್ಸರ್ ದೊಡ್ಡ ಮಾರಕ ರೋಗವಾಗಿ ನಂಬರ್ 1 ಪೊಸಿಷನ್ ಹೋಗೋ ಸಾಧ್ಯತೆ ಜಾಸ್ತಿ. ಇದಕ್ಕೋಸ್ಕರ ನಾವು ಕ್ಯಾನ್ಸರ್ ಯಾವ ರೀತಿಯಿಂದ ತಡಿಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ಯಾವ ತರದ ಆಹಾರ ಸೇವನೆ ಮಾಡಬೇಕು, ಯಾವ ವ್ಯಸನಗಳಿಂದ ನಾವು ಮುಕ್ತರಾಗಬೇಕು ಮತ್ತು ಒಂದು ಒಳ್ಳೆಯ ಜೀವನ ಶೈಲಿಯನ್ನು ನಾವು ಅಳವಡಿಸಬೇಕು. ನಿಮ್ಮ ಮಕ್ಕಳಿಗೆ ನಾನು ಹೇಳ್ಬೇಕಂತಂದ್ರೆ, ಯಾವತ್ತೂ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಯಾರಿಗೂ ವ್ಯಸನಕ್ಕೆ ಬಲಿಯಾಗಬಾರದಂತ ನೀವು ನೋಡಬೇಕು. ನಾಳೆ ನೀವು ದೊಡ್ಡವರಾಗ್ತೀರಿ, ತಿಳುವಳಿಕೆ ಬರ್ತದೆ, ಯಾವುದೇ ತಂಬಾಕು ಆಗಲಿ, ತಂಬಾಕು ಉಳ್ಳ ಪದಾರ್ಥದ ವ್ಯಸನಗಳನ್ನು ಮಾಡದೇ ಇರುವಂಗೆ ನಿಮ್ಮ ಮನೆಯಲ್ಲೂ ಇರಬಹುದು ಸಾಕಷ್ಟು ಜನ. ಅವರು ಎಲ್ಲರೂ ಈ ವ್ಯಸನದಿಂದ ಮುಕ್ತರಾಗಬೇಕು ಅನ್ನೋ ಒಂದು ಅರಿವನ್ನು ಅವರಿಗೆ ಮೂಡಿಸಿ ಮತ್ತು ಈ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ನೀವು ಅವರಿಗೆ ಅರಿವು ಮೂಡಿಸಬೇಕು. ಮುಕ್ತರಾಗಬೇಕು ಮತ್ತೆ ಇದರಿಂದ ನಾವು ಏನಾಗ್ತದೆ, ಕ್ಯಾನ್ಸರ್, ಸ್ಟ್ರೋಕ್ ಮತ್ತೆ
ಇವೆಲ್ಲವೂ ನಾವು ತಡೆಯಬಹುದು. ಅದಲ್ಲದೆ ಲಸಿಕೆಗಳಿಂದ ನಾವು ತಡೆಯಬಹುದಾದ ಕ್ಯಾನ್ಸರ್ ಅಲ್ಲಿ ಎರಡು, ಒಂದು ಹೆಪಟೈಟಿಸ್ ಬಿ ಲಸಿಕೆ ತಗೊಂಡ್ರೆ ಲಿವರ್ ಕ್ಯಾನ್ಸರ್ ನಾವು ತಡೆಯಬಹುದು. ಅದೇ ತರ HPV ವ್ಯಾಕ್ಸಿನ್ ಹೀಗೆ ನೀವು ಇದು ಅಭಿಯಾನದಲ್ಲಿ ನೀವು ಪಾಲ್ಗೊಂಡಿದ್ದೀರಿ, ಇದರಿಂದ ನಾವು ಗರ್ಭಕೋಶದ ಕ್ಯಾನ್ಸರ್ ತಡೆಯಬಹುದು. ಸೊ ಈ ಒಂದು ಪುಣ್ಯ ಕೆಲಸ ಮಾಡಿದ ಕಲಬುರಗಿ ಕಮ್ಯುನಿಟಿ ಕನೆಕ್ಟರ್ಸ್ ಇವರಿಗೆ ನಾನು ಈ ಶ್ಲಾಘನೀಯ ಪ್ರಯಾಸಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಮಾತು ನಮ್ಮ ಕೆಡವೈ ಕ್ಯಾನ್ಸರ್ ಸಂಸ್ಥೆಯ ಬಗ್ಗೆ. ಕೆಡವೈ ಕ್ಯಾನ್ಸರ್ ಸಂಸ್ಥೆ ಗೌರ್ಮೆಂಟ್ ಕ್ಯಾನ್ಸರ್ ಹಾಸ್ಪಿಟಲ್ ಅದು. ಅಲ್ಲಿ ಎಲ್ಲ ತರಹದ ಕ್ಯಾನ್ಸರ್ಗೆ ನಾವು ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಎಸ್ಪೆಷಲಿ BPL ಕಾರ್ಡ್ ಮತ್ತೆ ಜ್ಯೋತಿ ಸಂಜೀವಿನಿ ಈ ತರ ಎಲ್ಲ ಏನೇನು ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಅದೆಲ್ಲ ಸ್ಕೀಮ್ಗಳಲ್ಲಿ ನಾವು ಉಚಿತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈ ಸದ್ಯ ಆಗ್ತಾ ಇಲ್ಲ, ಆದ್ರೆ ಬರ ದಿನಗಳಲ್ಲಿ ಅದಕ್ಕೆ ವೈದ್ಯರು ಬಂದು ಅದನ್ನು ಮಾಡಿಕೊಡ್ತಾರೆ ಅಂತ ನಾನು ಆಶಿಸುತ್ತೇನೆ. ಆದ್ರೆ ಈಗ ನಮ್ದು 80 ಬೆಡ್ ಹಾಸ್ಪಿಟಲ್ ಮುಂದೆ 350 ಬೆಡ್ ಹಾಸ್ಪಿಟಲ್ ಆಗಿ ಒಂದು ರೀಜನಲ್ ಕ್ಯಾನ್ಸರ್ ಸೆಂಟರ್ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಂಸ್ಥೆ ಆಗಿ ಇರುತ್ತದೆ ಅಂತ ನಾನು ಇದಕ್ಕೆ ನಾನು ಆಶಿಸ್ತೇನೆ. ಮತ್ತೆ ಇದಕ್ಕೆ ನಮ್ಮ ಸರ್ಕಾರ ಸಾಕಷ್ಟು ಬೆಂಬಲವನ್ನು ನೀಡಿ ಈ ಹೊಸ ಕ್ಯಾನ್ಸರ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಲ್ಲದೆ ಪೆಟ್ ಸ್ಕ್ಯಾನ್ ಸುವಿಧಾ ನಮ್ಮಲ್ಲಿ ಈ ಭಾಗಕ್ಕೆ ಪೆಟ್ ಸ್ಕ್ಯಾನ್ ಸುವಿಧಾ ಇಲ್ಲ, ಅದನ್ನು ನಾವು ಅಲ್ಲಿ ತರಬೇಕಂತ ಗೌರ್ಮೆಂಟ್ ಒಂದು ದೃಢ ಸಂಕಲ್ಪ ಮಾಡಿದೆ. ಸೊ ಅದಕ್ಕೂ ನಾನು ಈ ಅದ್ರ ಬಗ್ಗೆ ನೀವು ಮನಸ್ಸಿನಿಂದ ನಿಮ್ಗೆ ಈ ಮೆಸೇಜ್ ಕೊಡ್ಬೇಕಂತ ಮಾಡ್ತೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮ ಬರಮಾಡಿಕೊಳ್ಳೋದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಸನ್ಮಾನ್ಯ ಶ್ರೀ ರವೀಂದ್ರ ಮುಖರ್ಜಿ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲಿಕ್ಕೆ ವಿನಂತಿಸಿಕೊಳ್ಳುತ್ತೇವೆ. ಖರೆ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ನಮ್ಮ ರೋಲ್ ಏನಿಲ್ಲ. ಹಳೆ ಸ್ಕೂಟ್ರ್ ನೋಡಿರ್ಬೇಕು ನೀವು, ಹಳೆಯ ಕಾಲದ ಸ್ಕೂಟ್ರ್ಗಳು ಹಿಂದೊಂದು ಗಾಲಿ ಎಕ್ಟ್ರಾ ಹಚ್ಚಿರ್ತೀರಿ, ಯಾವಾಗ ಪಂಕ್ಚರ್ ಆದಾಗ ಉಪಯೋಗ ಮಾಡಿರಿ ಅಂತೇಳಿ. ಆ ಥರ ನನ್ನ ರೋಲು. ಅಂದ್ರೂ ಇವತ್ತು ಮಾತಾಡ್ಲಿಕ್ಕೆ ಹಚ್ಚಾರ, ಏನಾದ್ರು ಒಂದು ಮಾತಾಡ್ತೀನಿ. ಈಗ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ಕ್ಯಾನ್ಸರ್ ಬಗ್ಗೆ ರಾಜೇಶ್ವರಿ ಪಾಲಾದೇವ್ರು ನಿಮಗೆಲ್ಲ ಭಾಳ ಚಲೋ ಹೇಳ್ಯಾರಲ್ಲ. ಇವತ್ತಿನ ದಿವಸ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಅವರು, ಡಾಕ್ಟರ್ ಆದಿತ್ಯ ಅವರು, ಡಾಕ್ಟರ್ ಓಂ ಪ್ರಕಾಶ್ ಪಾಟೀಲ್ ಅವರು ಎಲ್ಲರೂ ಚಲೋ ಮಾತಾಡ್ಯಾರ. ನಮ್ಮ ಅಧ್ಯಕ್ಷರು ಚಲೋ ಮಾತಾಡ್ಯಾರ. ಆ ಬಗ್ಗೆ ನನಗೇನು ಹೇಳೋದು ಜಾಸ್ತಿ ಇಲ್ಲ. ಈಗ ನೀವೆಲ್ಲ ಅವ್ರು ಹೇಳ್ದಂಗೆ ಕೇಳ್ತಿರಿಲ್ಲ, ಮತ್ತೆಲ್ಲರಿಗೆ ಹೇಳ್ತಿರಿಲ್ಲ, ನಿಮ್ಮ ಮನ್ಯಾಗ ನಿಮ್ಮ ಆಜು ಬಾಜುದವ್ರಿಗೆಲ್ಲರಿಗೆ ಹೇಳ್ತಿರಿಲ್ಲ. ಒಂದು ಕ್ಯಾನ್ಸರ್ ಅಂತ ಏನೋ ಇರ್ತದಂತ, ಅದಕ್ಕೊಂದು ವ್ಯಾಕ್ಸಿನ್ ಇರ್ತದಂತ, ನಾವೆಲ್ಲರೂ ತೊಗೊಂಡಿವಿ, ನಮ್ಮ ಶಾಲ್ಯಾಗ ಕೊಟ್ಟಾರ, ನೀವು ತೊಗೋರಿ, ಎಲ್ಲರ ದವಾಖಾನ್ಯಾಗ ನಿಮ್ಮ ಡಾಕ್ಟ್ರ್ ಕೇಳ್ರಿ ಅಂತ ಕೇಳಿ ತೊಗೊಲಿಕ್ಕೆ ಹಚ್ಬೇಕು. ಹಚ್ತಿರಲ್ಲ? ನಿಮ್ಮ ದೈವದ ನೀವು ಈ ಶಾಲೆಗೆ ಓದ್ಲಿಕ್ಕೆ ನಿಮಗೆ ಫ್ರೀದಾಗ ಸಿಕ್ತು. ಹೊರಗೆ ಹೋದವ್ರಿಗೆ ಇಷ್ಟು ಈಜಿ ಸಿಗಲ್ಲ. ಸರ್ಕಾರದಿಂದ ಇನ್ನೂ ಇದು ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆಯಿತು ಅಂದರೆ ಸರ್ಕಾರದಿಂದ ಫ್ರೀ ಸಿಗ್ತದೆ. 6 ತಿಂಗಳು 1 ವರ್ಷ ಹೋಗ್ಬೋದು ಇನ್ನು. ಅದಕ್ಕೆ ನೀವೆಲ್ಲರೂ ಇದು ಪ್ರಚಾರ ನೀವೇ ಕೊಡಬೇಕು. ನಿಮ್ಮ ಬಾಯಿಲಿಂದ ಹೋದರೆ ಚಲೋ ಆಗ್ತದೆ. ಇದು ನಾವು ಹೇಳೋದಕ್ಕಿಂತ ನೀವು ಎಲ್ಲರಿಗೂ ಹೇಳಬೇಕು. ತಿಳಿತಲ್ಲ? ಹೆಣ್ಮಕ್ಳೆಲ್ಲ ಮನೆ ಕೆಲಸ ಬಿಟ್ಟು, ತಮ್ಮ ಮಕ್ಕಳಿಗೆ ಬಿಟ್ಟು, ಗಂಡದರಿಗೆ ಬಿಟ್ಟು ನಿಮ್ಮಲ್ಲಿ ಬಂದು ಇಷ್ಟೆಲ್ಲ ಮಾಡ್ಲಿಕ್ಕತ್ತಾರಲ್ಲ, ಮಾಡ್ತಾರಿಲ್ಲ? ಮತ್ತು ಅವ್ರು ಮಾಡಿದ್ರೆ ಸಕ್ಸಸ್ ಆಗಬೇಕು ಅಂದ್ರೆ ನೀವು ಎಲ್ಲ ಪ್ರಚಾರ ಮಾಡಬೇಕು. ಮಾಡ್ತಿರಲ್ಲ? ಈಗ ಆದಿತ್ಯ ಹಾಸ್ಪಿಟಲ್ನವ್ರು ತಮ್ಮ ಹಾಸ್ಪಿಟಲ್ ಬಿಟ್ಟು ಬಂದು ನಿಮ್ಮ ಕೆಲಸ ಮಾಡ್ಲಿಕ್ಕತ್ತಾರೆ. ಈಗ ನಿಮಗೆಲ್ಲ ಅವರೆಲ್ಲ ಈಗ ಟೀಚರ್ಸ್, ಡಾಕ್ಟರ್ಸು, ನರ್ಸಸ್ಸು ಎಲ್ಲ ಬಂದು ನಿಮ್ಗೆ ವ್ಯಾಕ್ಸಿನ್ ಕೊಡ್ತಾರೆ. ಈಗ ಎಷ್ಟು ಕೆಲಸ ಇರ್ತದೆ ಇದು, ಹಿಂದೆ ಭಾಳ ಕೆಲಸ ಇರ್ತದೆ. ಅದೆಲ್ಲ ಮಾಡ್ಯಾರ. ಈಗ ನೀವು ಏನೋದಲ್ಲ ಅದ್ರ ಪ್ರಕಾರ ಕರೆಕ್ಟ್ ಮಾಡಬೇಕು. ಮಾಡಿಕೊಂಡು ಹೆಲ್ದಿ ಆಗಬೇಕು, ಚಲೋ ಓದಬೇಕು. ನಿಮ್ಗೆ ಓದಿಸ್ಲಿಕ್ಕೆ ಕಳಿಸಿದಂಥ ನಿಮ್ಮ ತಂದೆ ತಾಯಿಗೆ, ನಿಮ್ಗೆ ಓದಿಸಿದಂಥ ನಿಮ್ಮ ಟೀಚರ್ಗೆ ಒಳ್ಳೆ ಹೆಸರು ತರಬೇಕು. ತರ್ತಿರಿಲ್ಲ? ಮತ್ತು ಈ ಕಮ್ಯುನಿಟಿ ಕನೆಕ್ಟರ್ಸು ಏನೇನು ಮಾಡ್ತಾ ಇದ್ದಾರೆ ಅಂದರೆ ಸಿಂಪಲ್ ಕೆಲಸಗಳು. ನಮ್ಮ ಮಹಾಲಕ್ಷ್ಮಿ ಮೇಲಪ್ಪರ ಮನೆ ಹತ್ರ ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಬಂದು ಕಾಯಿಪಲ್ಯ ಮಾಡ್ತಿಲ್ಲಂತೆ. ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ವಜ್ಜೆ ಆಗ್ತದಿಲ್ಲ ತಲೆ ಮೇಲೆ ಕಾಯಿಪಲ್ಯ ಇಟ್ಕೊಂಡು ಮಾರೋದು ಅಂದ್ರೆ. ಅದಕ್ಕೆ ಅವ್ರಿಗೆ ಈಗ ಒಂದು ಬಂಡಿ ಮಾಡಿಸ್ಕೊಟ್ರು ಇವರೆಲ್ಲ ಸೇರಿ. ಗೊತ್ತ ಬಂಡಿ? ಈಗ ಅವಾಗಿನಕ್ಕಿಂತ 3 ಪಟ್ಟು ಕಾಯಿಪಲ್ಯ ಮಾರ್ಲಿಕ್ಕೆ ತಾಳೆ ಈಗ ಆಕಿ 6 ತಿಂಗಳ ಒಳಗೆ. ಅವಾಗ 2 ಬುಟ್ಟಿ ಕಾಯಿಪಲ್ಯ ಮಾರೋದು ಸಾಕಾಗಿ ಹೋಗ್ತಿತ್ತು. ಈಗ ಒಂದೇ ಸಲ 4 ಬುಟ್ಟೆ ಎದ್ದು ಬಿಟ್ಕೊಂಡು ಹೊತ್ಕೊಂಡು ಹೋಗ್ಬಿಡ್ತಾಳೆ, ಮಾರ್ತಾಳೆ, ಕೆಲಸ ಮಾಡ್ಲಿಕ್ಕೆ. ಇಲ್ಲಿ ಸಾಬಜಾರ್ದಾಗ ಒಂದು ಶಾಲೆ ಇತ್ತು, ನಿಮ್ಮಂತ ಸಣ್ಣ ಹುಡುಗರು ಇದರಲ್ಲಿ. ಅವ್ರಿಗೆ ಯೂನಿಫಾರ್ಮ್ ಇರ್ತಿದ್ದಿಲ್ಲ. ಯಾಕಂದ್ರೆ ಫೀಸ್ ಕಟ್ಟೋದೇ ದೊಡ್ಡ ತ್ರಾಸಿತ್ತು. ಯೂನಿಫಾರ್ಮ್ ಇರ್ತಿದ್ದಿಲ್ಲ. 200 ಹುಡುಗರಿಗೆ ಸ್ಕೂಲ್ ಯೂನಿಫಾರ್ಮ್ ಕೊಡ್ಸ್ಯಾರ ಈಗ ಅವರು. ಅದಕ್ಕೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಫ್ರೀ ಸ್ಕೂಲ್ ಯೂನಿಫಾರ್ಮ್ ಕೊಡಿಸ್ಬಿಟ್ಟಾರೆ. ಇಂಥ ಎಲ್ಲ ಆ್ಯಕ್ಟಿವಿಟೀಸಿಗೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅವ್ರ ಮನೆಯಾಗ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಲಿ, ನಮ್ಮ ಸಮಾಜನ ಅವ್ರಿಗೆ ಸಪೋರ್ಟ್ ಮಾಡಲಿ. ಆಮೇಲೆ ಮೇನ್ ಕಾರಣ ಅಂದರೆ ಇಲ್ಲಿ ನಾನು ಮೊದಲು ಸೆಕ್ರೆಟರಿ ಆಗಿದ್ದೆ.
ಅದು ಒಂದೇ ಕಾರಣ ನಮ್ಮ ಅಧ್ಯಕ್ಷರು ನಮಗೆ ಇಲ್ಲಿ ಪರ್ಮಿಷನ್ ಕೊಡ್ತಾರೆ. ಯಾವಾಗ ಕೇಳಿದ್ರೆ ಅವ್ರು ಪರ್ಮಿಷನ್ ಕೊಡ್ತಾರೆ, ನಾನು ಬಂದು ಇಲ್ಲಿ ಕೆಲಸ ಮಾಡ್ತೀನಿ, ಅವರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ಎಲ್ಲರೂ ಹಾಗೆ ಸಹಕಾರ ಕೊಡಬೇಕು, ಎಲ್ಲರೂ ನೀವು ಪ್ರಚಾರ ಮಾಡಬೇಕು, ಈ ಕಾರ್ಯಕ್ರಮಕ್ಕೆ ಇನ್ನೂ ಉತ್ತೇಜನ ಕೊಡಬೇಕು. ಕಮ್ಯುನಿಟಿ ಕನೆಕ್ಟರ್ಸ್ ಹಿಂಗೆ ಮುಂದೆ ಬರಲಿ ಅಂತೇಳಿ ಕೇಳ್ಕೊಂಡು, ಆ ದೇವರಿಗೆ ಕೇಳ್ಕೊಂಡು ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಒಂದೊಂದು ನ್ಯೂಸ್ ಕೇಳ್ತಾ ಇದ್ದೀವಿ ನಾವು. ಇದಕ್ಕೆ ಒಂದು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಆಗಬೇಕು. ನಮ್ಮ ಸಂಸ್ಥೆ ವತಿಯಿಂದ ಮತ್ತೆ ಎಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಸಿದ್ಧರಾಗಿದ್ದೀವಿ. ತಾವು ಕೂಡ ಅದಕ್ಕೆ ಸಜೆಷನ್ ಕೊಟ್ಟು ಮುಂದಿನ ಮಕ್ಕಳು ಮತ್ತು ಪೀಳಿಗೆ ಒಂದು ಒಳ್ಳೆಯದಾಗಲಿ ಅಂತ ಭಾವಿಸಲಿಕ್ಕೆ ಈ ನಮ್ಮ ಸಮಾಜ ಮುಂದೆ ಬರುತ್ತೆ. ಅದು ನೀವು ನಿಮ್ಮ ಮಾರ್ಗದರ್ಶನ ಇರಬೇಕಂತ ನಾನು ಕೇಳ್ತೇನೆ. ಸಾಕಷ್ಟು ಇನ್ನೂ ಹೆಚ್ಚಿನ ಈ ಕಮ್ಯುನಿಟಿ ಕನೆಕ್ಟ್ಸ್ ಅವರಿಗೆ ಸ್ಟ್ರೆಂತ್ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ಯಶಸ್ವಿ ತಂದುಕೊಟ್ಟಿದ್ದಕ್ಕೆ ಈ ಎಲ್ಲ ನಮ್ಮ ಡಾಕ್ಟರ್ಸ್ ಮತ್ತು ಆದಿತ್ಯ ಮಲ್ಟಿ ಹಾಸ್ಪಿಟಲ್ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಧನ್ಯವಾದ ಅರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚರಣರಾಜ್ ಹುಂಡಾಳಿ ಅಂತ, ಮಕ್ಕಳ ತಜ್ಞ. ನನಗೆ ಅವಕಾಶ ಕೊಟ್ಟಿರುವ ನಮ್ಮ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ಆದಿತ್ಯ ಸರ್, ಪಾರದೆ ಮೇಡಮ್ ಅವರು ಧನ್ಯವಾದಗಳು. ಹಾಗೂ ಎಲ್ಲ ಹಿರಿಯರು, ಸ್ಟೇಜ್ ಮೇಲೆ ಕೂತಿರೋರು, ಎದುರುಗಡೆ ಕೂತಿರೋರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಇದೊಂದು ಒಳ್ಳೆ ಕಾರ್ಯಕ್ರಮ. HP ಲಾಸ್ಟ್ ಟೈಮು ಬಂದಿದ್ದೆ ನಾನು, ಸೆಕೆಂಡ್ ಡೋಸ್ ಅನಿಸುತ್ತೆ. ಇದಕ್ಕೆ ಸ್ಪಾನ್ಸರ್ ಮಾಡ್ತಿರೋದು ಗ್ರೂಪ್ಗೂ ಒಂದು ವಂದನೆಗಳು, ಧನ್ಯವಾದಗಳು. ಬಿಕಾಸ್ ಇದೊಂದು ಸೋಷಿಯಲ್ ಪ್ರೋಗ್ರಾಮು, ಸೋಷಿಯಲ್ ಕಾಸ್ಗೋಸ್ಕರ ಒಂದು ಟೀಮ್ ಮಾಡಿ ಈ ಥರ ಮಾಡೋದು ಭಾಳ ಅಪರೂಪ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಈ ಥರ ಮುಂದೆನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ಆದಷ್ಟು ಬಡ ಮಕ್ಕಳಿಗಾಗಲಿ ಬೇರೆಯವ್ರಿಗೂ ಆಗಲಿ ಒಳ್ಳೇದು ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನಮ್ಮದು ಸಹಕಾರ ಯಾವಾಗಲೂ ಇರುತ್ತೆ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ಆಗಲಿ ನಮ್ಮಿಂದ ಆಗಲಿ ಸಹಕಾರ ಯಾವಾಗಲೂ ಇರುತ್ತೆ. ತಮಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಸೇವೆಯನ್ನು ಅಳವಡಿಸಿಕೊಂಡಿದ್ದೇನೆ. ಗುಲ್ಬರ್ಗಾದಲ್ಲಿ ಆರ್ಯವೈಶ್ಯ ಸಮಾಜ ಮೊದಲಿಂದಲೂ ಸಮಾಜ ಸೇವಕ್ಕೆ, ಆರೋಗ್ಯದ ಬಗ್ಗೆ ಹಾಗೂ ಶಿಕ್ಷಣ ಬಗ್ಗೆ ಎತ್ತಿಟ್ಟಿದ್ದ ಕೈ. ಎಲ್ಲೇ ಯಾವುದೇ ಸಮಾಜದ ಕಾರ್ಯದಲ್ಲಿ ನಮ್ಮ ಜನಾಂಗಗಳು ಸೇರಿಬಿಟ್ಟು ಸಮುದಾಯಕ್ಕೆ ಹಾಗೂ ಸಮಾಜಕ್ಕೆ ಯಾವ ರೀತಿ ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು ಅಳವಡಿಸ್ಕೋಬೇಕಂತ ಯಾವಾಗಲೂ ನಮ್ಮ ಹಿರಿಯರಿಂದ ಇದನ್ನು ನಿರೂಪಿಸಿ ಬರ್ತಾ ಇದ್ದೇವೆ. ನಮ್ಮ ಚಟುವಟಿಕೆಗಳನ್ನು ಹೆಚ್ಚಿಗೆ ಎಲ್ಲರಿಗೂ ಉಪಯುಕ್ತವಾಗಲಿ ಅಂತ ಪ್ರತಿ ತಿಂಗಳು ಒಂದು ಸೋಷಲ್ ಸರ್ವಿಸ್ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಸೊ ಇಂಥ ಒಂದು ಒಳ್ಳೆಯ ವಿಚಾರ. ಬೆಂಗಳೂರಿನಲ್ಲಿ ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡಿದರು. ಅಲ್ಲಿ ಕರೆದುಬಿಟ್ಟು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದರು ಹಾಗೂ ಅವಾರ್ಡನ್ನು ಕೂಡ ಕೊಟ್ಟರು. ಯಾಕಂದರೆ ಸುಮಾರು ಜನ ಹೆಣ್ಮಕ್ಳು ಸೇರಿಕೊಂಡು BC ಥರ ಮಾಡಿಕೊಂಡು ತಮ್ಮ ಎಂಟರ್ಟೈನ್ಮೆಂಟ್ಗಾಗಲಿ ಅಥವಾ ತಮ್ಮ ಪರ್ಸ್ನಲ್ ಬಿಲಾಂಗಿಂಗ್ ಸಲುವಾಗಿ ಖರ್ಚು ಮಾಡ್ತಾರೆ. ಆಗಲಿ ವೈಫ್ ಆಗಿ ಹಾಗೂ ಪಾರ್ಟ್ನರ್ ಆಗಿದ್ದಾರೆ. ಪ್ರತಿಯೊಬ್ಬ ಉದ್ಯಮಿಗಳು ತಾವೇ ಇಂಥ ಒಂದೊಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬಹುದು. ಆಗಲಿ ಎಲ್ಲರೂ ಸೇರಿಬಿಟ್ಟು ನಾವು ಹೆಚ್ಚಿನ ಸಾಧನೆ ಮಾಡೋಣ ಅಂಥೇಳಿ ಒಂದು ಒಳ್ಳೆಯ ಉದ್ದೇಶದಿಂದ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾವು ಪ್ರಚಾರ ಕೂಡ ಮಾಡಲ್ಲ, ನಾವು ಪ್ರಚಾರ ಮಾಡಲಿಕ್ಕೆ ಕೂಡ ಬಯಸೋದಿಲ್ಲ. ಯಾಕಂದರೆ ಇದು ಒಳ್ಳೆ ಕಾರ್ಯಕ್ರಮ ಆಗೋದು ಬಲಗೈಯಿಂದ ಆಗೋ ಕೈ ಎಡಗೈ ಗೊತ್ತಿರಬಾರ್ದು ಅಂತ ಹೇಳಿಕೆ ಇದೆ. ಆ ಥರ ಇದನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕಿದ್ವೈ ಕ್ಯಾನ್ಸರ್ ಹಾಸ್ಪಿಟಲ್ ಕಲಬುರಗಿ ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನನ್ನ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಮೇಡಮ್, ಇವತ್ತು ನಿಮ್ಮ ಸ್ಕೂಲಲ್ಲಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಈ ಪ್ರೋಗ್ರಾಮ್ ಬಗ್ಗೆ ನೀವೇನು ಹೇಳ್ತೀರಾ? ಇದೊಂದು ಭಾಳ ಆರೋಗ್ಯದಾಯಕವಾಗಿರ್ತಕ್ಕಂಥ, ಮಕ್ಕಳಿಗೆ ಮುಂದಿನ ಒಂದು ಭವಿಷ್ಯದಲ್ಲಿ ತುಂಬ ಅವರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ. ಈ ಒಂದು ಪ್ರೋಗ್ರಾಮ್ನ ಆಯೋಜಕರಾಗಿರ್ತಕ್ಕಂಥ ಕಮ್ಯುನಿಟಿ ಕನೆಕ್ಟರ್ಸ್ ಗ್ರೂಪ್ ಎಲ್ಲ ಒಂದು ಮಾನನೀಯ ಗಣ್ಯರಿಗೂ, ಅದೇ ರೀತಿಯಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಸ್ಗಳು, ಅದೇ ರೀತಿಯಲ್ಲಿ HDR ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರು ಇವರ ಒಂದು ಸಂಯೋಜಿತ ಒಂದು ಆಶ್ರಯದಲ್ಲಿ ಇಂಥ ಒಂದು ಆರೋಗ್ಯದಾಯಕವಾಗಿರ್ತಕ್ಕಂಥ ನಾನು ಆಭಾರಿಯಾಗಿದ್ದೇನೆ. ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. It's my proud privilege and honor to deliver vote of thanks to you all today. First and foremost, we extend our heartfelt gratitude to our today's dynamic chief guest,
Dr. Om Prakash Patil, for giving his valuable time and presence for today's function. Thank you, sir, for addressing the gathering. A sincere thanks to our guest of honor, Dr. Gururaj Deshpande, sir, for delivering such an informative and eye-opening speech on cancer awareness. Thank you, sir. All our special thanks to Dr. Aditya for your excellent and beautiful guidance on bone care and fitness. This has helped all of us to better understand how to take care of ourselves at young age. We are truly grateful to one of our friends, one of our community connectors member, Dr. Rajeshri Paladi, for all her help, guidance and coordination, and she helped us a lot in promoting this vaccination camp and helped us a lot. Our endless thanks to our dear President of Nagareshwar Welfare Society, Shri Raghavendra Mailapur sir, for his gracious presence for today's program. And thanks a million to all the nurses and the medical staff and the professional from Aditya Multi-Speciality Hospital who will be carrying out this program efficiently today. ಫಸ್ಟ್ ಇಂದನೂ ಮಾಡಿದ್ರು ಅವರೇ ಬಂದಿದ್ರು, ಇವಾಗ ಸೆಕೆಂಡ್ ಡೋಸಿಗೂ ಅವರೇ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ರೀ ಎಲ್ಲ ಆದಿತ್ಯ ಹಾಸ್ಪಿಟಲ್ ಸ್ಟಾಫ್. ವಿ ಆರ್ ಡೀಪ್ಲಿ ಗ್ರೇಟ್ಫುಲ್ ಟು ಪ್ರಿನ್ಸಿಪಲ್ ಸರ್ ಶ್ರೀನಿವಾಸ್ and Ma'am Shweta, Principal of Middle School, for helping us to organize this program efficiently. Apart from that, I thank all the teachers and the staff to coordinate all the students and managing the schedule so that everything will go out smoothly. My special thanks to Mrs. Geeta Vijgam, Mrs. Chitra Mailapur for their valuable contribution for this vaccination camp. And my sincere thanks to HDR Foundation Bangalore also, Dr. Hema Divakar, who is supplying us all the vaccines today. Next, I would be failing my duty if I don't thank my special person, Mr. Ravindra Mukha, who has helped us all the way. ಎಲ್ಲ ಪ್ರಾಜೆಕ್ಟ್ಸ್ಗೂ ಎಲ್ಲದಕ್ಕೂ ಅವ್ರ ಹೆಲ್ಪ್ ಇಲ್ಲಾರ್ದು ನಾವು ಮುಂದಕ್ಕೆ ಹೋಗಲ್ಲ. ಇಲ್ಲಿ ತನಕ ಅವ್ರು ಎಲ್ಲದಕ್ಕೂ ಭಾಳ ಚಲೋ ಗೈಡೆನ್ಸ್ ಕೊಟ್ಟಿದ್ದಾರೆ. And I personally thank on behalf of community connectors to Ravindra Mukha for his valuable suggestions and guidance. And next, million thanks to all the students. ಎಲ್ಲರೂ ನೀವು ಇಷ್ಟಪಟ್ಟು ಇಲ್ಲಿ ಬಂದು ವ್ಯಾಕ್ಸಿನ್ ಹಾಕೊಂತೀನಿ ಅಂತ ನೀವು ಎಲ್ಲೇ ಪಾಸಿಟಿವ್ ಆಟಿಟ್ಯೂಡ್ಲಿಂದ ಬಂದಿದ್ರಲ್ಲ, ಅದು ತುಂಬ ಚಲೋ ಅನ್ನಿಸ್ತು ನನಗೆ. ಎಲ್ಲರೂ ಅಂಜುತ್ತಾರೆ, ಬಟ್ ನೀವೆಲ್ಲರೂ ಹಂಗೇನು ಮಾಡಿಲ್ಲ. ನೀವೆಲ್ಲ ಬ್ರೇವ್ ಇದ್ದೀರಿ, ಸ್ಟ್ರಾಂಗ್ ಇದ್ದೀರಿ. ವ್ಯಾಕ್ಸಿನೇಷನ್ ನೀವೆಲ್ಲರೂ ಹಾಕೊಂಡು ಮತ್ತಿನ್ನು ಎಲ್ಲರಿಗೂ ಹೇಳಬೇಕು, ನೀವಷ್ಟೇ ನಿಮ್ಮಷ್ಟೇ ಇಟ್ಕೋಬಾರ್ದು. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ, ನಾವೊಂದು ಸಣ್ಣ ವ್ಯಾಕ್ಸಿನೇಷನ್ ಕಾರ್ಡು ಕೊಟ್ಟಿದ್ವಿ ಲಾಸ್ಟ್ ಟೈಮ್, ಇವಾಗಲೂ ಕೊಡ್ತಾ ಇದ್ವಿ. ಆ ಕಾರ್ಡು ಕಳಿಬೇಡ್ರಿ, ನಿಮ್ಮ ಜೊತೆ ಲೈಫ್ ಲಾಂಗ್ ಇಟ್ಕೋಬೇಕು, ಆಯಿತಾ? ಯಾರೂ ಕಳಿಬಾರ್ದು ಅದಕ್ಕೆ. And final thanks, big, huge thanks and cheers to community connectors in playing a crucial role for this vaccination camp. Once again, I thank you all for your esteemed presence, support and contributions for making this program a successful one. Stay safe, stay healthy. Let's all continue to work together and serve together for the betterment of the society. Thank you. Jai Hind. ನೋಡಿದ್ರಲ್ಲ ಹೇಗಿತ್ತು ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಎಲ್ಲ ಮಕ್ಕಳಂತೂ ವ್ಯಾಕ್ಸಿನೇಷನ್ ತಗೊಂಡು ತುಂಬ ಖುಷಿಯಾಗಿದ್ದಾರೆ. ಸೊ ನಿಮ್ಮ ಶಾಲೆಯಲ್ಲೂ ಕೂಡ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಡೀತಿದೆಯಾ ಅಥವಾ ನಡೀತಾ ಇಲ್ವಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯಾದ ಇನ್ನೂ ಹೆಚ್ಚಿನ ವಿಶೇಷವಾದಂತಹ ಪ್ರೋಗ್ರಾಮ್ ಒಂದಿಗೆ ನಾನೇ ಮುಂದೆ ಬರ್ತಿರ್ತೀನಿ. ಸೊ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಬೇಕು. ಮತ್ತೆ ಹೊಸ ಅಪ್ಡೇಟ್ ಒಂದಿಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.